ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥರಾದ ಗೋವಿಂದ ಪೂಜಾರಿ ಅವರು ಅಕ್ಕಪಕ್ಕದ ತಾಲೂಕಿನವರು. ಆದರೆ ನನಗೆ ಅವರ ಪರಿಚಯ ಇರಲಿಲ್ಲ. ಆದರೆ ಅವ್ರ ಹೆಸರು ಕೇಳಿದ್ದೆ ನಾನು ನಮ್ಮೂರಲ್ಲಿ ಅಥವಾ ನಮ್ಮ ಆ ಒಂದು ಲೋಕಾಲಿಟಿಯಲ್ಲಿ. ಮೊನ್ನೆ ನನ್ನ ಸ್ನೇಹಿತರಾದ ಮೋಹನ್ ಅವರು ನನಗೂ ಸ್ನೇಹಿತರು, ಗೋವಿಂದ ಪೂಜಾರಿ ಅವ್ರಿಗೂ ಸ್ನೇಹಿತರು. ಅವ್ರ ಮೂಲಕ ಗೋವಿಂದ ಪೂಜಾರಿ ಅವರನ್ನು ನಾನು ಅವ್ರ ಜೊತೆ ಮಾತಾಡುವಂಥ ಒಂದು ಸಮಯ ಒದಗಿ ಬಂತು. ಮತ್ತು ಅವರು ನನ್ನನ್ನು ಇಲ್ಲಿ ಕರೆದು ತಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ರವಾಗಿ ವಿನಂತಿ ಮಾಡಿಕೊಂಡ್ರು. ನಾನು ನನಗೆ ಸಿಕ್ಕಂಥ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಇವತ್ತು ಗೋವಿಂದ ಪೂಜಾರಿ ಅವರ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಗಣ್ಯರ ಜೊತೆಗೆ ಈ ಸಂಸ್ಥೆಯ ಬೆನ್ನೆಲುಬಾದಂತಹ ತಮ್ಮೆಲ್ಲರ ಜೊತೆ ಒಂದು ಬೆರೆಯುವಂಥ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಒಂದು ಮನೆ ನಡೆಸೋದು ಎಷ್ಟು ಕಷ್ಟ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಒಂದು ಒಟ್ಟು ಕುಟುಂಬ ಅನ್ನೋದು ಇವತ್ತು ಇಲ್ಲ. ಆದರೆ ನೀವೆಲ್ಲ ಸ್ವಲ್ಪ ಈ ಒಟ್ಟು ಕುಟುಂಬದ ವ್ಯವಸ್ಥೆಯನ್ನು ನೋಡಿದರೆ ಎಲ್ಲರ ಮಾತನ್ನು ಎಲ್ಲರೂ ಕೇಳೋದಿಲ್ಲ. ಹಲವು ಭಿನ್ನಾಭಿಪ್ರಾಯಗಳು ಬರ್ತದೆ. ಒಬ್ಬರಿಗೆ ಮಾಡಿರೋ ಸಾಂಬಾರು ಮತ್ತೊಬ್ಬರಿಗೆ ಸೇರೋದಿಲ್ಲ. ಒಬ್ಬರು ನೋಡೋ ಟಿ ವಿ ಚಾನಲ್ಲು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅಂಥದ್ರಲ್ಲಿ ಪ್ರತಿದಿನ ಸಾವಿರಾರು ಜನಕ್ಕೆ ಅನ್ನ ಹಾಕುವಂಥ ಒಂದು ಕಾರ್ಯ, ಅದು ಕೇವಲ ಸಣ್ಣ ಕಾರ್ಯ ಅಲ್ಲ. ಅದು ಗೋವಿಂದ ಪೂಜಾರಿ ಅಂತವ್ರಿಗೆ ಮಾತ್ರ ಸಾಧ್ಯ. ಅದು 5,000-6,000 ಜನ ಕುಟುಂಬಗಳಿಗೆ ಕೆಲಸ ಕೊಡೋದು, ಆ ಒಂದು ಕುಟುಂಬಗಳನ್ನು ಸಲುವುದ್ರ ಜೊತೆಗೆ ಎಲ್ಲ ಈ ನೌಕರರ ಅಥವಾ ಸಿಬ್ಬಂದಿ ವರ್ಗದವರ ಏನು ಯೋಗಕ್ಷೇಮವನ್ನು ನೋಡ್ತಾ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ 48-50 ವರ್ಷದ ಒಳಗಡೆ ವಯಸ್ಸಿನಲ್ಲಿ ಈ ಒಂದು ಮಟ್ಟಕ್ಕೆ ಬರೋದು ಅಂತಂದರೆ ಅದು ಕೇವಲ ಒಂಥರ ದೈವಿಚ್ಛೆ ಅಂತ ಹೇಳಿದರೆ ತಪ್ಪಾಗಲ್ಲ. ಗೋವಿಂದ ಪೂಜಾರಿ ಅವರು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಬಂದು ಬೆರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಹಾಜರಿದ್ದಂಥ ಗಣ್ಯರು ಅವರ ಬಗ್ಗೆ ತಮಗೆಲ್ಲ ಸಾಕಷ್ಟು ಹೇಳಿದ್ದಾರೆ. ಮತ್ತೆ ನಾನು ಹೇಳಿದ್ದಕ್ಕಿಂತ ಆ ಎಲ್ಲರೂ ಹೇಳುವಂಥ ಒಂದು ವಿಷಯವನ್ನು ನಾನು ಕೂಡ ಅನುಮೋದಿಸ್ತಾ, ಜೊತೆಗೆ ಅವರು ಇವತ್ತು ನಮ್ಮ ಹಲವು ಕಡಲ್ತಡಿಯ ಕಲಾವಿದರನ್ನು ಕೂಡ ಗುರುತಿಸಿ ಅವರನ್ನು ಸನ್ಮಾನಿಸುವುದರ ಜೊತೆಗೆ ಅವರೊಬ್ಬ ಅನ್ನದಾತ ಮಾತ್ರ ಅಲ್ಲ, ಕಲಾ ಪೋಷಕ ಕೂಡ ಹೌದು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಅವ್ರ ಬಗ್ಗೆ ಆ ದೇವರು ಅವರಿಗೆ ಆಯುರಾರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ. ಅವರ ಸಂಸ್ಥೆಯ ಸಿಬ್ಬಂದಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬರೋದ್ರೊಳಗೆ ಅದು ದ್ವಿಗುಣಗೊಳ್ಳಲಿ. ಅವರು ದೇವರ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ.